ಹೋಗಿ ವರ್ಷ ಅವ್ರೆ ಈ ಕಡೆಯಿಂದ ಹೋಗ್ರಿ, ಇಲ್ಲಿ ಸಂಧಿಯಿಂದ ಹೋಗ್ಬೋದು. ಈ ಕಡೆ ಇಲ್ಲಿ ಸಂಧಿ ಐತಲ್ಲ ಆ ಕಡೆಯಿಂದ ಹೋಗ್ಬೋದು, ಅಲ್ಲಿಂದನೇ ಹೋಗ್ರಿ. ಬೇಡ ಸುಮ್ಮನಿರು ವಿಜಿ. ಇಲ್ಲಿಂದನೇ ನಮ್ಮ ಅತ್ತೆ ಮನೆ ಮುಂದೆ ಹಸಿನಿಗೆ ಹೋಗ್ಬೇಕು. ನಮ್ಮ ಅತ್ತೆ ನೋಡಿ ಹೊಟ್ಟೆ ಉರ್ಕೋಬೇಕು. ಹೆಂಗೆ ಜುಯಿ ಅನ್ನಂಗೆ ಹೋಗ್ತಾನಲ್ಲ ಇವನು ಅಂತ ಹೇಳಿ ನಮ್ಮ ಅತ್ತೆ ನೋಡಿ ಹೊಟ್ಟೆ ಉರ್ಕೋಬೇಕು. ಅದಕ್ಕೆ ನಮ್ಮ ಅತ್ತೆ ಮನೆ ಮುಂದೆ ಹಸಿನಿ ಹೋಗ್ತೀನಿ, ಸುಮ್ಮನಿರು. ಇಲ್ಲ ಹಸಿನೇ ಹೋಗೋಣ. ಅಯ್ಯಪ್ಪ, ನೀವಂತೂ ಫುಲ್ ಫಾಸ್ಟಾಗಿ ಹೊಡಿತೀರಪ್ಪ ಗಾಡಿನ. ಫುಲ್ ಫಾಸ್ಟ್ ಅಂದರೆ ಫಾಸ್ಟು. ಎಷ್ಟು ಬೇಗ ಇಲ್ಲಿಗೆ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ನಮ್ಮೂರಿಗೆ. ಅಷ್ಟು ಫಾಸ್ಟಾಗಿ ಬಂದುಬಿಟ್ರಿ. ಎಲ್ಲಿಂದನ ಹೋಗ್ರಿ, ನೀನು ಮನೆ ಹತ್ರ ಹೋಗ್ಬಿಟ್ರೆ ಆಯಿತು. ಮೆಲ್ಲಕ್ಕೆ ಹೋಗ್ರಿ, ಊರಲ್ಲಿ ಮೆಲ್ಲಕ್ಕೆ ಹೋಗ್ಬೇಕು. ಯಾಕಂದರೆ ಇಲ್ಲಿ ನಾಯಿಗೆ ಈ ಅಡ್ಡ ಬಂದ್ಬಿಡ್ತವೆ, ಆಮೇಲೆ ಯಾಕಬೇಕು, ಮಕ್ಕಳು ಎಲ್ಲ ಆಟ ಆಡ್ತಿರ್ತಾರೆ. ಮೆಲ್ಲಕ್ಕೆ ಹೋಗ್ರಿ ವರ್ಷ ಅವರೇ. ಸುಮ್ಮನೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ರಿ, ನಾನೆಲ್ಲ ಹೊಡಿತೀನಿ. ಗಟ್ಟಿಯಾಗಿ ಕೂತ್ಕೊಳ್ಳೋದು ಕಳೀರಿ ಅಷ್ಟೇ. ಸುಗುಣ ಹೇಳಿಲ್ವಾ ಹಿಡ್ಕೊಂಡು ಸರಿಯಾಗಿ ಕೂತ್ಕೋಬೇಕು ಅಂತ ಹೇಳಿ. ಸರಿ ಆಯ್ತಪ್ಪ, ಗಟ್ಟಿಯಾಗಿ ಹಿಡ್ಕೊಂಡೆ ಕೂತ್ಕೊಂಡಿದ್ದೀನಿ. ಬರೋ ಮನೆಯಾಳು. ನಾನು ನೋಡಿ ನಾ ಜೊಯ್ಬಿಟ್ಟೋಗ್ತಾನೆ. ವರ್ಷ ಅವರೇ, ನೀನು ಆರನ್ ಮಾಡಿದ್ರೆ ನಿಮ್ಮತ್ತೆ ನೋಡಿ ಹುರ್ಕೊಂತಾ ಇದ್ದಾರೆ. ಹೋಗೋ ಪುಂಡ್ರಿಸ್ಕೊಂಡು ಬರ್ತಾ ಇದೀಯ ಎಂಬುದು ಗೊತ್ತು. ಏನು ಬೇರೆ ಆರನ್ ಬೇರೆ ಮಾಡ್ತಾನೆ ನಾನು. ಹಂಗಲ್ಲ ಆರನ್ ಮಾಡ್ತಾನೆ, ಇಲ್ಲ ಇಲ್ಲೇ ಜೊಯ್ ಗುಟ್ಟಿಸೋದು ಆರನ್ ಮಾಡೋದು. ಬೋಲೋ ಇದ್ರಂತ ನೀವು. ನಡೀರಿ, ನೋಡಿದ್ರು ನಿಮ್ಮ ಅತ್ತೆಯವರು. ಹೋಗೋ ಮನ್ಯಾಳ ಹೋಗೋ. ಇನ್ನು ನನ್ನ ನೋಡಿ ಇನ್ನು ಬುರ್ಗುಡ್ಸೋದು ವಾರ ನೋಡಿಯೋದು ಏನಂಕೆ ನಾವು ಸೀಮೆ ಕೆಲೋದು ಬೈಕ್ನ ಕರ್ಕೊಂಡು ಹೋಗ್ತಾನೆ ಇವಳು ನಮ್ಮಂಗೆ. ಇವಳೊಬ್ಳು ಇವಳು ತಾಟ್ಕಿತ್ತಿ. ತಾಟ್ಕಿತ್ತಿ ಅಂತ ಗಂಡಂತ ಕಾಪ್ರ ಮಾಡೋಕ್ಕಾಗ್ದಲ್ಲೇ ನೀ ಬಂದು ಸೇರ್ಕೊಂಡಿರಲ್ಲ ನೋಡಿ ನೀನು. ತಾಟ್ಕಿತ್ತಿ ಅಂತಾಳೆ ಇವಳು. ಮಂಜಮ್ಮ ನಿನ್ನಳಿಯನು ಆಗ ಅವಳು ತಾಟ್ಕಿತ್ತಿ ಅವಳು ವೇಜಿನೂ ಎಲ್ಗೋಗಿದ್ರೆ ಹಿಂಗೆ ಬರ್ತಾರೆ ರೊಕ್ಕ ಕಯ್ಯ ಅಲ್ಲೆಲ್ಲನ ಯಾತ ಕೆಲ್ಸಕ್ಕೆ ಹೋಗ್ತಾವಂತ ಎರಡು. ಅಲ್ಲ ನಮ್ಮ ಸುಗುಣಿಗೆ ಬುದ್ಬೇಡ್ವಿ. ಅಲ್ಲ ಇವಳನ್ನ ಜೊತೆ ಮಾಡಿ ಕಳ್ಸಿರೋದು ನೋಡಿ ತಾಟ್ಕಿತ್ತಿ ಅಂತ ಅಣ್ಣ. ಮತ್ತೆ ಇವಳು ಒಳ್ಳೆಳಲ್ಲೋ, ಅಯ್ಯಪ್ಪ ದೇವ್ರಿ. ಅಲ್ಲ ಆ ಸುಗುಣಿಗೆ ಬುದ್ಬೇಡ್ವಿ, ಇಂಥಳ ಜೊತೆಗೆ ಯಾಕೆ ಕೆಲಸ ಕಳಿಸ್ತಾರತ್ತ. ಅವನೊಬ್ಬನೇ ಹೋಗಿ ಬರೋನು. ಅಲ್ಲ ಅವಳು ಹಿಂದೆ ಕೂಕೊಂಡು ನಂಗೇನೆ ಅಲ್ಲ ಕೂಕೊಂಡಿರೋದು ನೋಡವಳು ಹಂಗೆ ಗಾಡಿಗೆ. ಅವನು ನಾನಿಲ್ಲಿ ಇರಬೇಡ್ರಿ ಅನ್ನಲ್ಲ, ಅದಕ್ಕೆ ನಾನು ನೋಡಿ ನಾನು ಊರ್ಕಂಬ್ಲಿ ನೋಡ್ಲಿ ಅಂತ ಹೇಳಿ ಇನ್ನೂ ಬುರ್ರು ಅನ್ನಿಸ್ತಾನೆ. ಗಾಡಿನ ಇಲ್ಲಿ ನಿಂತ್ಕೊಂಡು ಆರಾಮ್ ನೋಡಿ ಅದು ಬುರ್ರು ಗುಡ್ಸೋದು ಹಿಂಗೆ ಮಾಡ್ತಾನೆ. ನಿಮ್ಮ ಸುಗುಣಿಗೆ ಯಾಕೆ ಬುದ್ಧಿ ಇಲ್ಲಿ ಹೋಗತ್ತ. ಅಲ್ಲ ಈ ತಾಟ್ಕಿತಿ ಜೊತೆ ಕಳಿಸ್ತಾಳಲ್ಲ. ಅಯ್ಯ ದೇವ್ರಿ, ಗಂಡ ಅದಕ್ಕೆ ಮತ್ತೆ ಬೋಲ್ ಒಳ್ಳೆಳಲ್ಲ ಹೊಡಿಯಲ್ಲ ಅಂತ ಹೇಳಿ ಅವ್ನು ಡೈವರ್ಸ್ ಕೊಟ್ಟು ಹೋಗಿರೋದು. ಇವಳು ಒಳ್ಳೆಳಲ್ಲ ಇವಳು. ಅಯ್ಯೋ ಇವಳೆಲ್ಲನ ಇವಳು ಊರು ಬಿಡಾಡಿ ಇವಳು. ಊರು ಬಿಡಂಗಿ ಇವಳು. ಬೆಳಾಲಿ ಮುಂದೆ ಬಿಲಾಲಿ ಇವಳು. ಬೇಲಾಲಿ ಸೋಮವಾರದ ಬೇಲಾಲಿ ಅಲ್ಲ ಇವಳು. ಒಳ್ಳೆಳಲ್ಲ ಅದಕ್ಕೆ ಮತ್ತೆ ಅವ್ನ ಗಂಡ ಡೈವರ್ಸ್ ಕೊಟ್ಟಿರೋದು. ಬರೀ 24 ಗಂಟೆ ಅವ್ರು ಇರ್ತಾ ಫೋನ ಮಾತಾಡೋದು, ಕಿವೆ ಕಿತ್ಕೊಂಡು ಅಲ್ಲೇ ಇದೆಯಾ ಇಲ್ಲೇ ಇದೆಯಾ ಬರೀ ಫೋನ ಮಾತಾಡೋದು. ತಿರ್ಗಾ ಬರೀನ ಅಲ್ಲಿ ಕಿಸ್ಕೊಂಡು ಪುಡ್ಡ ತಕ್ಕೊಂಬೋದು, ಬರೀ ಮೇಕಪ್ ಮಾಡ್ಕೊಂಬೋದು, ಅಲ್ಲಿ ಕಿಸ್ಕೊಂಡು ಡ್ಯಾನ್ಸ್ ಮಾಡಿಸೋದು, ಬರೀ ಇದೇನಿ. ಅದಕ್ಕೆ ಮತ್ತು ಅವನ ಪಾಪ ಸೈಸ್ಕೊಂಬಕ್ಕಾಗ್ದಿಲ್ಲ ಡೈವರ್ಸ್ ಕೊಟ್ಟು ಕಳಿಸ್ಯವನು. ಅವಳು ದ್ಯಾಮಕ್ಕೆ ಹೇಳ್ತಾಳೆ ನಮ್ಮ ಹುಡುಗಿ ಒಳ್ಳೆಯವಳು ಅಂತ ಹೇಳ್ತಾಳೆ ಅವಳು ದ್ಯಾಮಕ್ಕೆ. ಇವಳು ಬಂದು ಸೇರ್ಕೊಂಡಂಗಿದ್ದಂಗೆ ಅಲ್ವೇ ಕುಮಾರನು ಗಿರ್ಜಿ ಪಾಪ ಇವಳು ಸವಾಸನೆ ಬೇಡ ಅಂತೇಳಿ ಬಿಟ್ಟದೇ ಹೋದ್ರು ಬೆಂಗಳೂರಿಗೆ. ಸಾರು ಒಂದಾಗಿದ್ರೆ ಹೆಂಗೆ ನಡೀತೈತೆ ಅಂತ ಹೇಳಿ ಅವ್ರು ಹೋಗೋದಕ್ಕೆ ಇವಾಗ ನೋಡು ಗನವಾಗಿ ಹೋಗ್ತಾಳೆ. ಅವ್ರಿದ್ದಾಗ ಅವ್ರು ತಂದು ಹಾಕಿರೋದೆಲ್ಲ ಮಾಡ್ಕೊಂಡು ತಿಂದು ಸುಮ್ಮನೆ ಕುಕ್ಕರ್ಸ್ಕೊಂಬಾಳು, ಏನೇನು ಬದುಕು ಮಾಡ್ತಿರ್ಲಿಲ್ಲ. ಇವಾಗ ಗನವ ಮನೆಗಳದೆಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲ ಅವ್ರು ಬೆಂಗಳೂರಿಗೆ ಅದೇ ಕಳಿಸಿಳಿಲ್ಲ ಅವಳಿ ಬಂದು ಹೇಳು. ಕಣ್ಣಂತ ನ್ಯಾಯ ಕಾಪ್ರ ಮಾಡ್ಕೊಂಡಿರೋಕ್ಕಾಗ್ದಲ್ಲ ಅದೇ ಓಡ್ ಬಂದವಳಿ. ಬೇಡ ರುಕ್ಕಮ್ಮ, ನಾನು ಹೇಳಿರಿ ನಮ್ಮ ಸುಗುಣಿಗೆ ಅರ್ಥ ಆಗಲ್ಲ. ಯಾಕೋ ಹೇಳ್ತಾರೆ ಮಂಗಾಗುತ್ತೆ. ಸುಮ್ಮನಿರು, ಅವ್ರವ್ರನ್ನ ಅನ್ಭವಿಸ್ದಾಗೆ ಗೊತ್ತಾಗೋದು. ನಾವು ಹೇಳಿರಿ ಗೊತ್ತಾಗಲ್ಲ ಕಣಿ, ಅನ್ಭವಿಸ್ಲೇಳಿ ಬಿಡು. ಎಲ್ಗೆ ಹೋಗ್ತಾ ಇದೆಯಾ ಇತ್ಲಾಗೆ? ಇಲ್ಲೆಲ್ಲ ಯಾರ ಮಂತಕ್ಕ ಹೊಲ್ಟಿದ್ನಮ್ಮ. ಇಲ್ಲೇ ನಾಗಮ್ಮರ ಮಂತಕ್ಕೆ ಹೋಗ್ಬರ್ಬೇಕಾಯ್ತು. ಆತ ಇಸ್ಕೊಬರ್ಬೇಕಾಯ್ತು. ಕಡಲೆ ಬೀಜದ ಜಲ್ಡಿ ಇಸ್ಕೊಬರ್ಬೇಕಾಯ್ತು. ಯಾಕಂದರೆ ಕಡಲೆ ಬೀಜ ಹಿಡಿಯೋಕ್ಕೆ ಜಲ್ಡಿ ಇರಲಿಲ್ಲ, ಅದಕ್ಕೆ ಇಸ್ಕೊಂಬರ್ಬೇಕಾಗಿತ್ತು. ಅದಕ್ಕೆ ಹೋಗಿ ಬರ್ತೀನಿ. ಹೋಗಿ ನಾನು ಇಲ್ಲಿ ಇವ್ರ ಮಂತಕ್ಕೆ ಹೋಗಿ ಬರ್ತೀನಿ. ಇಲ್ಲಿ ಗಿರ್ಜಣ್ಣವ್ರ ಮಂತಕ್ಕೆ ಹೋಗ್ಬರ್ಬೇಕಾಯ್ತು. ಏನೋ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರ್ತೀನಿ. ಸರಿ ಅಮ್ಮ. ಬಂದ್ಬಿಟ್ರು. ಸುಗುಣ ಬಾಗ್ಲಾಗೆ ಕೂತ್ಕೊಂಡು ಕಾಯ್ತಾ ಇದ್ದಾಳೆ ನಾವಿಬ್ರು ಬರೋದ. ಏನು ಸುಗುಣ ಕಾಯ್ತಾ ಇದ್ದ ನಾವಿಬ್ರು ಬರೋದಾ? ಹ್ಞೂ ರೀ, ಕಾಯ್ತಾ ಇದ್ದೆ. ಮುಗೀತಾ ಕೆಲಸ? ಬನ್ನಿ ಸೈಡ್ಗೆ ಹಾಕಿ ಬನ್ನಿ. ಯಾವಾಗ ಬರ್ತೀರಾ ಅಂತ ನಿಮ್ಮ ದಾರಿನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಒಂದು ನಿಮಿಷ ಇಳಿತೀನಿ ಮೆಲ್ಲಕ್ಕೆ. ಮೆಲ್ಲಕ್ಕೆ ಇಳಿರಿ ವಿಜಯವ್ರೆ, ಮೆಲ್ಲಕ್ಕೆ ಇಳಿರಿ. ಅಯ್ಯೋ ಅವಾಗ್ಲೇ ಅಲ್ಲಿ ಹತ್ತುತ್ತೀನಿ ಅಂತ ಹೇಳಿ ಹಂಗೆ ಬಿದ್ದುಬಿಟ್ರು. ನನಗಂತೂ ಭಯ ಆಗ್ಬಿಡ್ತು. ಹೌದಾ ವಿಜಿ, ಹತ್ತುತ್ತೀನಿ ಅಂತಲೇ ಬಿದ್ದ?
ಹ್ಞೂ ಹಿಂಗೆ ಇಟ್ಕೊಂಡು ನಾ ಹಿಂಗೆ ಕುತ್ಕೊಳ್ಳೋಣ ಅಂತ ಹೋದೆ ಈ ಸ್ಟ್ಯಾಂಡ್ ಹಿಂಗೆ ಸ್ವಲ್ಪ ಚಪ್ಪಲಿ ಸಿಕ್ಕಾಕೊಂಡು ಹಿಂಗೆ ಬಿದ್ದುಬಿಟ್ಟೆ. ಅದಕ್ಕೆ ವರ್ಷ ಅವರಂತೂ ಅಯ್ಯೋ ಬೇಜಾರಾಗ್ಬಿಟ್ರು, ಬಿದ್ರಾ ನೋವಾಯ್ತಾ ಅಂತ. ಇಳ್ದೆ ವರ್ಷ ಅವರೇ ಸೈಡ್ಗೆ ಹಾಕಿ ಬನ್ನಿ ಗಾಡಿನ ಆ ಕಡೆ ಅಲ್ಲಿ ನಿಲ್ಸಿನಿ ಹಳ್ಳಿಗೆ. ಏನಮ್ಮ ವಿಜಿ ಕೆಲಸ ಮುಗೀತಾ? ಹಾ ಮುಗೀತಪ್ಪ, ಆರಾಮ್ ಕಣೆ, ಒಳ್ಳೆ ಕೆಲಸ ಸಿಕ್ಕೈತೆ. ಆರಾಮ್ ಅಂದ್ರೆ ಆರಾಮ್, ಹೆಂಗೋ ಬಿಡತ್ಲಾಗೆ ಒಳ್ಳೆ ಕೆಲಸ ಸಿಕ್ಕೈತಲ್ಲ. ಹೆಂಗೋ ನಮ್ಮ ಮನೆಯವ್ರನ್ನ ಸೇರಿಸ್ತೆ, ನೀನು ಸೇರ್ಕೊಂಡೆ ಅತ್ಲಾಗೆ. ಹೆಂಗೋ ಅತ್ತಾಗೆ ಆರಾಮ್ ಕೆಲಸ ಅಂತೀಯ, ಆರಾಮ ಮಾಡ್ಕೊಂಬರ್ಬೋದಲ್ಲ. ಅಯ್ಯೋ ಹೋಗಿ ಆರಾಮ್ ಅಂದ್ರೆ ಆರಾಮ್ ಹೊಸ್ದಾಗಿ ಓಪನ್ ಆಗೈತಲ್ಲ. ಅಂದರೆ ಸಂಜೆ ಟೈಮ್ ಸ್ವಲ್ಪ ಜನ ನಮ್ಮ ಮನೆಗೆ ಬರಬೇಕಾದ್ರೆ ಅವ ಶಿಫ್ಟ್ ಬರ್ತಾರಲ್ಲ, ಹೆಂಗೋ ಅವ್ರು ಮಾಡ್ತಾರೆ. ನೈಟ್ ಶಿಫ್ಟ್ ಬರೋರು ಅವ್ರು ಮಾಡ್ತಾರೆ. ನಮಗೇನೇನು ನೈಟ್ ಶಿಫ್ಟ್ ಇಲ್ಲ, ನೋಡ್ಬೇಕಾದ್ರೆ ಇನ್ನೂ ಹೋಗ್ತಾ ಹಾಕ್ಬೋದೇನೋ. ಇವಾಗ ಅವ್ರನ್ನೆಲ್ಲ ತೊಗೊಂಡಿರೋರಿಗೆ ರಾತ್ರಿ 1 ಗಂಟೆವರೆಗೂ 12 ಗಂಟೆವರೆಗೂ ಏನೋ ಮಾಡ್ತಿರ್ತಾರೇನಪ್ಪ ಅವರು. ಅವ್ರಿಗೆ ಸ್ವಲ್ಪ ನಮ್ಮಷ್ಟೇ ಸ್ಯಾಲ್ರಿ ಹಾಕ್ಕೊಡ್ತಾರೆ. ಏನಮ್ಮ ಅಮ್ಮವ್ರು ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣ್ರಿ, ನೀವು ಬರೋ ದಾರಿನೇ ನೋಡ್ತಾ ಇದ್ದೆ ಕೂತ್ಕೊಂಡು. ಏನು ಮಾಡೋಣ, ಬನ್ನಿ ಕೂತ್ಕೊ ಬನ್ನಿ. ಪಾಪ ಕೆಲಸ ಮಾಡಿ ಸಾಕಾಗೈತೆ, ಬನ್ನಿ. ಅಯ್ಯೋ ಏನು ಸಾಕಾಗಿಲ್ಲಮ್ಮ, ಆರಾಮ್ ಕೆಲಸ. ಕೇಳು, ನನ್ನ ಹತ್ರ ಕೆಲಸ ಇಲ್ದಾಗ ಹೋಗಿ ವಿಜಿಗೆ ಕೆಲಸ ಮಾಡ್ಕೊಡ್ತೀನಿ ನಾನು. ನಾನು ಆರಾಮ್ ಅಂದರೆ ಆರಾಮ್ ಬಿಲ್ಲಿ ಹಾಕೋದು ನನ್ನ ಕೆಲಸ. ಇದೇನ್ರಿ ಇದು ಬಿಲ್ಲಿ ಹಾಕೋದು? ಏನು ಬಿಲ್ಲಿ ಹಾಕೋದು? ಸುಗುಣ, ಅಲ್ಲಿ ಮೇಡಮ್ ಒಬ್ರು ಇದ್ದಾರೆ, ಅವ್ರಿಗೆ ಬಿಲ್ ಹಾಕೋದು ಅನ್ನಕ್ಕೆ ಬರಲ್ಲ. ಬಿಲ್ಲಿ ಹಾಕೋದು ಅಂತ ಹೇಳ್ತಾರೆ ಆ ಮೇಡಮ್ಮು. ಅದಕ್ಕೇನೆ ವರ್ಷ ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ಅದು ಆ ಮೇಡಮ್ಮನ್ನು ಅಣಗಿಸ್ತಾ ಇದ್ದಾರೆ. ಇವ್ರು ನಮ್ಮ ಮನೆಯವರು ಹೆಂಗೆ ಅಂದರೆ ವಿಜಿ ಯಾರನ್ನಾದ್ರೂ ಅಣಗಿಸ್ಕೊಳ್ಳೋಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅಣಗಿಸ್ಬಿಡ್ತಾರೆ. ಅಣಗಿಸಕ್ಕೆ ಮಾತ್ರ ಸೂಪರ್ ಆಗಿದ್ದಾರೆ ಇವರು. ರೀ ಹಂಗೆ ಅಣಗಿಸ್ಬಾರ್ದು. ನಾವು ಪ್ರೆಗ್ನೆಂಟ್ ಇದ್ದಾಗ ಹಂಗೆ ಅಣಗಿಸ್ಬಾರ್ದಂತೆ. ಯಾಕಂದರೆ ಮತ್ತೆ ನಮ್ಮ ಮಕ್ಕಳು ಹೊಟ್ಟೆಗಿರೋ ಪಾಪಗೂ ಹಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನೀವು ಹಂಗೆ ಅಣಗಿಸಕ್ಕೆ ಹೋಗ್ಬೇಡ್ರಿ ಯಾರನ್ನೂ. ಸುಮ್ಮನಿದ್ಬಿಡಿ. ಇವ್ರದ್ದು ಹಂಗೇನೆ ಸ್ವಲ್ಪ. ಅಯ್ಯೋ ರೀ, ಹಂಗೆಲ್ಲ ಆಡ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಅಮ್ಮರ ಮನೆ ಮುಂದೆ ಆಸೆನೇ ಬಂದ್ವಿ ಕಣೆ ಸುಗಣ. ನಿಮ್ಮ ಅಮ್ಮ ಅಂತೂ ನೋಡ್ತಾ ಇತ್ತು. ನೋಡಿ ಹೊಟ್ಟೆ ಹುರ್ಕೋಬೇಕು. ಏನು ಮಾಡೋಕ್ಕಾಗಲ್ಲ ನನ್ನ ಕಡೆ ಐತೆ ನೋಡಿ. ಇವಾಗ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲೇ ಇದ್ದಿದ್ರೆ ನನಗೆಲ್ಲ ತಂದು ಕೊಡೋರು ಅಂತ ಹೇಳಿ ಈಗ ಯೋಚನೆ ಮಾಡುತ್ತೆ. ಕೆಲ್ಸಕ್ಕೆ ಹೋಗಿ ಬರೋದು ಅದನ್ನೆಲ್ಲ ನೋಡುತ್ತಲ್ಲ, ಅವಾಗ ಹಂಗೆ ಅನ್ಕೊಂಬತ್ತೆ. ಬಿಡತ್ಲಾಗೆ ಅನ್ಕೊಂಬ್ಲೇಳು. ಹೆಂಗೂ ಇಲ್ಲಿ ಚೆನ್ನಾಗೈತಪ್ಪ ಹೊರಗಡೆ ಕೂತ್ಕೊಂಡು ಮಾತಾಡೋಕ್ಕೆ. ಇಂಥ ಟೈಮ್ ಆಗ್ತಿದ್ದಂಗೆ 5:30-6 ಗಂಟೆ ಆಗ್ತಾ ಇದ್ದಂಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಸಂಜೆ ಟೈಮು ತುಂಬ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ. ಜಾಗ ಚೆನ್ನಾಗೈತೆ ವಿಜಿ ಅವರೇ ನಿಮ್ಮ ಮನೆ ಹತ್ರ. ಸುಗುಣರ ಮನೆ ಹತ್ರ ಅಂತೂ ಹೊರಗಡೆ ಕೂತ್ಕೊಂಡ್ರೆ ಸೊಳ್ಳೆ ಅಂದರೆ ಸೊಳ್ಳೆ. ಅಲ್ಲೇ ಚರಂಡಿ, ಅಯ್ಯೋ ಚೆನ್ನಾಗೇ ಇಲ್ಲ, ಅಲ್ಲಿ ಹುಲ್ಲೆಲ್ಲ ಬೆಳೆದು ಬಿಡುತ್ತೆ. ಇಲ್ಲಿ ಚೆನ್ನಾಗೈತಪ್ಪ ನಿಮ್ಮ ಮನೆ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ವಿಜಿ. ಎಲ್ಲದಕ್ಕೂ ಚೆನ್ನಾಗೈತೆ ರೀ. ನಾನು ದ್ಯಾಮಜ್ಜಿ ಇಲ್ಲೇ ಕೂತ್ಕೊಂಡು ಎಲ್ಲಡಿಕೆ ಹಾಕೊಂಡು ಮಧ್ಯಾಹ್ನ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಇದು ಬಾಳೆ ಗಿಡದ ನೆರಳು ಬೇರೆ ಬರುತ್ತಾ, ಆರಾಮಾಗಿ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ಅಮ್ಮ ಎಲ್ಲೋಗಿದ್ದೆ? ಎಲ್ಲೂ ಇಲ್ಲ ಕಣಮ್ಮ, ಇಲ್ಲೇ ಎಲ್ಲ ಹೋಗಿದ್ದು ಬಂದ್ರೆ ಅಲ್ಲೇ ಕೆಲ್ಸಕ್ಕೆ ಹೋದಾರು. ಹಾಂ ಬಂದ್ವಿ, ಬೇಗ ಕೆಲಸ ಮುಗೀತು. ಏನು ಆರಾಮ ಅಜ್ಜಿ, ಕೆಲಸ ಮಾತ್ರ ಆರಾಮ್ ಅಂದರೆ ಆರಾಮ್. ಅಜ್ಜಿ ಅಂತ ಏನು ಅನ್ಬೇಡ್ರಿ ವರ್ಷ ಅವರೇ, ಆಂಟಿ ಏನ್ರಿ. ದ್ಯಾಮು ಆಂಟಿ ಏನ್ರಿ ನಮ್ಮಮ್ಮನ. ನಮ್ಮಮ್ಮನೂ ನನ್ನ ಥರನೇ ಸ್ಟ್ಯಾಂಡರ್ಡು. ನಾನು ಅಜ್ಜಿ ಅಂತೀನಿ ಕಣೆ ವಿಜಿ. ಬೇಡ ನಮ್ಮಮ್ಮನ ದ್ಯಾಮು ಆಂಟಿ ಏನ್ರಿ. ದ್ಯಾಮು ಆಂಟಿ ಅಂದರೆ ಇಷ್ಟ ನಮ್ಮಮ್ಮನಿಗೆ. ಅಜ್ಜಿ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ. ನಾನು ಮಧ್ಯಾಹ್ನ ಹೇಳೋಣ ಅಂತ ಅಂದ್ಕೊಂಡೆ ಸುಗುಣ ನಿನಗೆ, ನನ್ನ ದ್ಯಾಮು ಆಂಟಿ ಅಂತ ಕರಿ ಅಂತ ಹೇಳಿ. ಆದರೆ ನೀನು ಏನು ಅನ್ಕೊಂತೀಯೋ ಅಂತ ಸುಮ್ಮನೆ ಅದೇ. ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ, ಅಲ್ಲೆಲ್ಲ ಹಂಗೆ ನನ್ನ ಹುಡುಗಿಯರೆಲ್ಲನ ದ್ಯಾಮು ಆಂಟಿ ಅಂತ ತುಂಬ ಇಷ್ಟಪಡೋರು. ಬನ್ನಿ ಕೂತ್ಕೊ ಬನ್ನಿ ದ್ಯಾಮು ಆಂಟಿ, ಕೂತ್ಕೊಳ್ಳಿ, ಚೆನ್ನಾಗೈತಿಲ್ಲೆಲ್ಲ ಮಾತಾಡೋಕ್ಕೆ. ಅಯ್ಯೋ ಊಟದ ಬ್ಯಾಗ್ ಅಲ್ಲೇ ಬಿಟ್ಟು ಬಂದ್ರ? ಗಾಡೀಲೇ ಐತೇನಪ್ಪ. ಬಿಡತ್ಲಾಗ ಇವಾಗಿನ ಬಂದಿದ್ರೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ, ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನಾನೆಲ್ಲ ತೊಗೊಂಡು ಪಾತ್ರೆ ತೊಳಿಬೇಕಾದ್ರೆ ತೊಗೊಂಡೆಲ್ಲ ತೊಳೆದಿಡ್ತೀನಿ. ಬಿಡು ಸ್ವಲ್ಪ ಕೂತ್ಕೊಂಡು ಮಾತಾಡ್ರಿ. ಕೆಲ್ಸಕ್ಕೆ ಹೋಗಿ ಸಾಕಾಗೈತೆ ಪಾಪ. ಇವಾಗಿನ ಬಂದಿದ್ರ ಕೂತ್ಕೊಳ್ಳಿ. ಆರಾಮಂತೆ ದ್ಯಾಮು ಆಂಟಿ, ಅಲ್ಲಂತೂ ಕೆಲಸ ತುಂಬ ಆರಾಮಂತೆ. ಅಂತ ಕೆಲ್ಸಕ್ಕೆ ಸೇರಿದ್ದಾರೆ ವಿಜಿನೂ ವರ್ಷ ಅವರು. ಹೆಂಗ ಬಿಡತ್ತ ಆದರೆ ಮಾಡೋಕ್ಕಾಗಲ್ಲ ಒಟ್ಟು ಬೋತ್ಕ. ಹೆಂಗೆ ಆರಾಮಾಗಿದ್ದರೆ ವಾಸೆ ಅತ್ತ ಬದುಕು ಮಾಡ್ಕೊಂಬರ್ಬೋದು. ನಮ್ಮ ಮನೆಯವ್ರಿಗೂ ವಿಜಿಯವ್ರಿಗೂ ಆರಾಮಾಗಿರೋ ಕೆಲಸ ಸಿಕ್ಕೈತಂತೆ. ಅದಕ್ಕೆ ಹೆಂಗನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆರಾಮಾಗಿ ಮಾಡೋದಿಲ್ಲ ಸಿಗಲಿಲ್ಲ ಅಂತಂದರೆ ಕೆಲಸ ಮಾಡೋದಕ್ಕೆ ಕಿರಿಕಿರಿ ಆಗೋದು, ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಆರಾಮ ಕೆಲಸ ಆಗಿರೋದಕ್ಕೆ ವಾಸಿ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.